ನಮಸ್ತೆ ಎಲ್ರಿಗೂ. ಇದು ಪದ್ಮಗಂಧಿ ಅನ್ನೋ ದೃಶ್ಯ ಕಾವ್ಯ ಕನ್ನಡ ಮತ್ತೆ ಸಂಸ್ಕೃತ ಮತ್ತೆ ಹಿಂದಿನಲ್ಲಿ ಚಿತ್ರಣ ಆಗಿದೆ. ಡಾಕ್ಟರ್ ಸುಚೇಂದ್ರ ಪ್ರಸಾದ್ ಅವರ ನಿರ್ದೇಶನದೊಂದಿಗೆ ಒಂದು ಬಾಲ ಪ್ರಶಿಕ್ಷಕರ ಒಂದು ವಿದ್ಯಾರ್ಥಿ ಗುರುಕುಲದಲ್ಲಿ ಒಂದು ಪದ್ಮದ ಬಗ್ಗೆ ರಿಸರ್ಚ್ ಮಾಡಿ, ಪದ್ಮದ ಬಗ್ಗೆ ಎಲ್ಲದೂ ಕೂಡ ಏನೇ ಚಿಂತನೆ ಮಾಡಿದ್ರು ಕೂಡ ಪದ್ಮದ ಬಗ್ಗೆನೇ ಚಿಂತನೆ ಮಾಡಿ ಅದ್ರ ಬಗ್ಗೆ ಒಂದು ದೃಶ್ಯಕಾವ್ಯವನ್ನ ವೇದ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ, ವಾಸ್ತುಶಿಲ್ಪ, ಆಯುರ್ವೇದ, ಈ ತರ ನಮ್ಮ ವೇದಗಣಿತ ಈ ತರ ಇರ್ತಕ್ಕಂಥ ಪುರಾವೆಗಳನ್ನ ನಮ್ಮ ಭಾರತೀಯ ಸಂಸ್ಕೃತಿಯ ಪದ್ಧತಿಯಲ್ಲಿ ಎಲ್ಲದನ್ನೂ ಕೂಡ ಚಿತ್ರಣೆ ಮಾಡಿರೋದು ಒಂದು ಅಭೂತಪೂರ್ವ ಸಾಧನೆ ಅಂತಾನೆ ಹೇಳ್ಬಹುದು. ಎಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆ ಎಲ್ಲರೂ ಕೂಡ ಬಂದು ಈ ಚಿತ್ರವನ್ನ ವೀಕ್ಷಣೆ ಮಾಡಬೇಕಾಗಿ ವಿನಂತಿ. ಮತ್ತೆ ಈ ಚಿತ್ರವನ್ನ ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಮಾಡಿ ಥಿಯೇಟರ್ಗಳಲ್ಲಿ ಇದನ್ನ ಮತ್ತೆ ಮಕ್ಕಳಿಗಾಗಿ, ವಿದ್ಯಾರ್ಥಿಗಳಿಗಾಗಿ ಪ್ರಕಟಣೆ ಮಾಡಿ ಅವ್ರಿಗೂ ತೋರಿಸುವಂತ ಕಾರ್ಯಗಳನ್ನ ಸರ್ಕಾರಗಳು ಮಾಡಬೇಕು. ಮತ್ತೆ ನಮ್ಮ ಎಜುಕೇಶನ್ ಸಿಸ್ಟಮ್ ಕೂಡ ಈ ತರ ಸಿನಿಮಾಗಳನ್ನ ಮಾಡಿ ಜನರನ್ನ ಜಾಗೃತಿಗೊಳಿಸಿ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚು ಸಂಶೋಧನೆ ಮಾಡೋದಕ್ಕೆ, ಮಕ್ಕಳಿಗೆ ಸಂಸ್ಕಾರಯುತವಾದ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಪದ್ಮಗಂಧಿ ಅನ್ನೋ ಸಿನಿಮಾ ತುಂಬಾ ಚೆನ್ನಾಗಿದೆ. ಪದ್ಮಗಂಧಿ ಚಿತ್ರದ ತಂಡದವರಿಗೆ ಮತ್ತು ನಿರ್ದೇಶನ ಮಾಡ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೆ ಮತ್ತೆ ಕಲಾ ನಿಪುಣರಿಗೆ ನಮ್ಮದೊಂದು ನಮಸ್ಕಾರ. ರಣ ರಣ ಅನುರಣ ಭವ ಸಂಘರ್ಷಣ ಅಂದಣ ಬೇಲಣ ಜನರ ಗಣ ಮಣ ಮಂದಿಯ ತಂತ್ರದ ಇಂಗಣ ಅವಿರತ ಶ್ರಮದ ಬಂಧುಗಣ ಭಾರತ ಮಾತೆಯ ಸಂಕೋಲೆಯ ಕ್ಷಣ ಕಪ್ಪು ಮನಸ್ಸಿನ ಬಿಳಿಯ ಗಣ ಪುಣ್ಯ ಭೂಮಿಯ ಅಸ್ಮಿತೆಗೆದು ಪಣ ಆಂಗ್ಲರು ಸೃಜಿಸಿದ ಹೆಣದ ಹಣ.